ನಮಸ್ಕಾರ. ವಿಶ್ವಂಭರ ಟಿವಿಯ ವೀಕ್ಷಕರೇ, ನೀವು ಮತ್ತು ನಾವು ಈ ಕ್ಷಣ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಶ್ರೀಕೃಷ್ಣ ಸಂಧಾನ ಬಹಳ ಅದ್ಭುತವಾದಂತಹ ಒಂದು ಪ್ರಸಂಗ. ಅದು ಕಲಿಕೆಗೆ ತೊಡಗುವ ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿ ವಿದ್ವಾಂಸರವರೆಗೂ ಸಮಾನವಾಗಿ ಆಕರ್ಷಣೆ ಮಾಡ್ತಾ ಇರುವಂತಹ ಒಂದು ಆಖ್ಯಾನ ಶ್ರೀಕೃಷ್ಣ ಸಂಧಾನ. ಈ ಪ್ರಸಂಗವನ್ನು ಬೇರೆ ಬೇರೆಯ ರೀತಿಯಲ್ಲಿ ನಿರ್ವಾಹ ಮಾಡ್ತಾ ಇದ್ದಾರೆ. ಎಲ್ಲ ಕಾಲದಲ್ಲಿಯೂ ಹೊಸತಾಗಬಲ್ಲ ಒಂದು ಪ್ರಸಂಗ ಇದು. ಹೊಸತಾಗಿ ಅರ್ಥ ಹೇಳುವವರಿಗೂ ಹಾಗೆ ಅರ್ಥವನ್ನು ಹೇಳಿ ಅನುಭವವನ್ನು ಪಡೆದು ಪಳಗಿದವರಿಗೂ ಸಮಾನವಾಗಿ ಪಂಥಾಹ್ವಾನವನ್ನು ಕೊಡುವಂತಹ ಒಂದು ಪ್ರಸಂಗ. ಈ ಪ್ರಸಂಗ ಬೆಂಗಳೂರಿನ ಗೋಖಲೆ ವಿಚಾರ ಸಂಸ್ಥೆಯಲ್ಲಿ ಒಮ್ಮೆ ನಡೆಯಿತು, ಬಹಳ ವರ್ಷಗಳ ಹಿಂದೆ. ಆ ಪ್ರಸಂಗ ಅಭೂತಪೂರ್ವವಾದ ಯಶಸ್ಸನ್ನು ಪಡೆಯಿತು. ಜೊತೆಗೆ ಒಂದು ಹೊಸ ಬಗೆಯ ಆಕರ್ಷಣೆಯನ್ನು, ಒಂದು ಅವಧಾನವನ್ನು ಬೆಂಗಳೂರು ನಗರದಲ್ಲಿ ಅದು ಹುಟ್ಟಿಸಿಬಿಡ್ತದು. ಆ ಸಂದರ್ಭವನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರಿತು ಆಗಾಗ ನೆನಪಿಸಿಕೊಂಡು ಸಂತೋಷ ಪಡುವಂಥ ಒಂದು ಸಂದರ್ಭ ಅದು. ಭಾಗವತಿಕೆಯಲ್ಲಿ ವಿದ್ವಾನ್ ಗಣಪತಿ ಭಟ್ರು ಇದ್ದರು. ಮೃದಂಗವನ್ನು ಅನಂತ ಪದ್ಮನಾಭ ಪಾಠಕ್ ಅವರು ನುಡಿಸ್ತಾ ಇದ್ದರು. ಅಂದಿನ ಸಂಧಾನದ ಕೃಷ್ಣನಾಗಿ ಪಾತ್ರ ನಿರ್ವಹಣೆ ಮಾಡಿದವರು ವಿದ್ವನ್ಮಿತರಾದಂತಹ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು. ಕೌರವನ ಪಾತ್ರದಲ್ಲಿ ಭೂಮಿಕೆಯಲ್ಲಿ ನಾನಿದ್ದೆ. ವಿದುರನ ಪಾತ್ರವನ್ನು ಸ್ನೇಹಿತರಾದಂತಹ ದಿವಾಕರ ಹೆಗಡೆಯವರು ನಿರ್ವಾಹ ಮಾಡಿದರು. ತಾಳಮದ್ದಳೆಯ ಪ್ರಾರಂಭದಲ್ಲಿ ಪೂಜ್ಯರಾದಂತಹ ರಾಮಸ್ವಾಮಿಯವರು ಸ್ವಾಗತ ಮಾಡಿ ತಾಳಮದ್ದಳೆಯ ಬಗ್ಗೆ ಅವರಿಗಿರುವ ಒಂದು ಅವಲೋಕನವನ್ನು ಹೇಳಿದರು. ಹೇಗೆ ಒಂದು ಅಪೂರ್ವವಾದಂತಹ ಒಂದು ಸಮಾಗಮ ಇಲ್ಲಿ ಗಾನ ಮತ್ತು ಸಾಹಿತ್ಯದ ಸಮಾಗಮ ಇದೆ ಎನ್ನುವ ವಿಷಯವನ್ನು ತಿಳಿಸಿದರು. ಸಭೆ ತುಂಬಿತ್ತು. ಒಳ್ಳೆಯ ವಿದ್ವಾಂಸರು, ಕಲಾವಿದರು, ಸಂಗೀತಗಾರರು, ನಾಟಕ ಮೊದಲಾದಂತಹ ರಂಗಪ್ರಕಾರದಲ್ಲಿ ಪಳಗಿದವರೆಲ್ಲ ಬಂದು ಸೇರಿದ್ರು. ಅಪೂರ್ವವಾದ ಸಭೆ. ಅಲ್ಲಿಯ ವೇದಿಕೆಗೆ ಬಂದು ಕೂತ್ಕೊಳ್ಳುವಾಗಲೇ ನಮಗೆ ರೋಮಾಂಚ ಆಗ್ತಿತ್ತು. ವೆಂಕಟೇಶ ಉಪಾಧ್ಯಾಯರಿಗೆ ಅವತ್ತು ವಿಶಿಷ್ಟವಾದ ಸ್ಫೂರ್ತಿ. ಬಹಳ ಸುಂದರವಾಗಿ ಅವರು ಪ್ರಾರಂಭ ಮಾಡಿದರು. ಧನುಜಾರಿ ದ್ರೌಪದಿಯ ಸೈವಿಡಿಯ ಲನ್ನೆಗನ್. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಪ್ರತಿ ಮಾತು ಕಾವ್ಯದ ಒಂದು ಗುಣಧರ್ಮವನ್ನ, ಒಂದು ಶಕ್ತಿಯನ್ನ ಅದು ಹೊಂದಿತ್ತು. ಅದರಿಂದ ಮಾತು ಕಾವ್ಯವಾಗುವ, ಮಂತ್ರವಾಗುವ ಅಪೂರ್ವ ಕ್ಷಣಗಳನ್ನು ಅವರು ಕಲ್ಪಿಸಿದರು. ಅದೇ ಸ್ಫೂರ್ತಿಯಲ್ಲಿ ವಿದುರನ ಪಾತ್ರಧಾರಿಯಾದಂತಹ ದಿವಾಕರ ಹೆಗಡೆಯವರು ಹೊಂದಿ ಮಾತಾಡಿದರು. ಅಂದವಾಗಿ ಸನ್ನಿವೇಶವನ್ನು ನಿರ್ವಾಹ ಮಾಡಿದರು. ಕೆಳಗಡೆ ನಾನು ಕೂತಿದ್ದೆ. ಅವತ್ತು ನಾನು ಕುಟುಂಬ ಸಹಿತವಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವನು. ಪ್ರೇಕ್ಷಕರ ಮಧ್ಯದಲ್ಲಿ ಕೂತಿದ್ದೆ. ನನಗೆ ಆಗಲೇ ದಿಗಲಾಯಿತು. ಇವತ್ತು ನಾನು ಹೇಗಪ್ಪ ಮಾತಾಡಲಿ? ಈಗಾಗಲೇ ಕೃಷ್ಣ ವಿದುರ ಈ ಸನ್ನಿವೇಶವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಅದರಲ್ಲೂ ಹಾಲು ಹೊಳೆಯಾಗಿ ಹರಿದ ಆ ಪ್ರಸಂಗ ಎಷ್ಟು ಚೆನ್ನಾಗಿ ಕೂಡಿ ಬಂದಿತ್ತು ಅಂತಂದರೆ, ಅಕ್ಷರಶಃ ನಾನೇ ಒಬ್ಬ ಶ್ರೋತಾರನಾಗಿ, ಸಹೃದಯನಾಗಿ ಕೇಳುಗರ ಮಧ್ಯದಲ್ಲಿ ನನ್ನನ್ನು ಗುರುತಿಸಿಕೊಂಡಿದ್ದೆ. ಈಗ ಕೌರವನ ಪೀಠಿಕೆಗೆ ನಾನು ಬರಬೇಕಲ್ಲ. ಆದರೆ ಎದ್ದು ನಾನು ವೇದಿಕೆಯನ್ನು ಏರ್ತಾ ಇದ್ದ ಹಾಗೆ ಕರತಾಡನ ಕೇಳಿಸಿತು. ನಾನು ವಿಶೇಷವಾಗಿ ಈ ಕರತಾಡನವನ್ನು ಸಮರ್ಥಿಸುವವನಲ್ಲ. ಅದರ ಬಗ್ಗೆ ನನಗೆ ಅಂತಹ ಅಭೀಪ್ಸೆ ಇರಲಿಲ್ಲ. ಆದರೆ ಅವತ್ತಿನ ಕರತಾಡನ ನನಗೊಂದು ವಿಶಿಷ್ಟವಾದ ಗತಿಯನ್ನು ಕೊಡ್ತು, ಒಂದು ಆತ್ಮವಿಶ್ವಾಸವನ್ನು ಕೊಡ್ತು, ಜೊತೆಗೆ ಒಂದು ಸ್ಪರ್ಧಾತ್ಮಕವಾದ ಹುರುಪನ್ನು, ಸ್ಫೂರ್ತಿಯನ್ನು ಕೊಡ್ತದು. ಅಂದಿನಿಂದ ನಾನು ಕರತಾಡದ ಮಹತ್ವವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ನಮ್ಮ ಕಲೆಗೆ ಅದು ಪ್ರತಿಬಂಧಕ ಆಗಬಾರ್ದು, ಪ್ರಚೋದಕವಾಗಬೇಕು, ಪ್ರೇರಕವಾಗಬೇಕು, ಜೊತೆಗೆ ಪೂರಕವಾಗಬೇಕು. ಸಹೃದಯರು ಒಂದು ಸೇರಿದ ಸಭ್ಯರೆಲ್ಲ ವಿದ್ವಾಂಸರೇ ಆದ್ದರಿಂದ ಅವರಿಗೆ ಕಲೆಯನ್ನು ಪ್ರೋತ್ಸಾಹಿಸುವ ಮರ್ಮ ತಿಳಿದಿತ್ತು. ಆದ್ದರಿಂದ ಅದು ಗಡಚಿಕ್ಕುವ ಚಪ್ಪಾಳೆ ಅಲ್ಲ, ಪ್ರಚೋದಿಸುವ ಚಪ್ಪಾಳೆ ಆಗಿತ್ತು. ಹೋಗಿ ನಾನು ಮಾತನ್ನ ಪ್ರಾರಂಭ ಮಾಡುವಾಗಲೇ ನನಗೆ ರೋಮಾಂಚ ಆಗಿದೆ. ನಾನು ಒಂದು ಬಗೆಯ ಕೌರವನೇ ಆಗಿದ್ದೆ. ದುರ್ಯೋಧನೇ ಆಗಿ ನನ್ನ ಮಾತುಗಳನ್ನು ಹೇಳುವುದಕ್ಕೆ ನಾನು ತೊಡಗಿದೆ. ಅಂತಹ ಒಂದು ತಾದಾತ್ಮ್ಯ, ಪಾತ್ರ ತಾದಾತ್ಮ್ಯ ಅದು ಬಂತು. ತಾಳಮದ್ದಲೆ ಅಂದರೆ ಅಲ್ಲಿ ಆಹಾರ್ಯ ಇಲ್ಲ, ಆಂಗಿಕವಾದ ಬೇರೆ ಬೇರೆ ಅಭಿನಯಗಳು ಇರೋದಿಲ್ಲ.
ಅಲ್ಲಿರೋದು ಕೇವಲ ಸಾತ್ವಿಕ ಮಾತ್ರ. ಆ ಸಾತ್ವಿಕದ ಒಳಗೆ ಉಳಿದ ಅಭಿನಯದ ಎಲ್ಲ ಪ್ರಕಾರಗಳನ್ನ ನಾವು ಸೇರಿಸಿಕೊಂಡು ಮಾತಾಡಬೇಕಾಗ್ತದೆ. ಹಾಗೆ ಮಾತಾಡ್ತಾ ಬಹಳ ಚೆನ್ನಾಗಿ ತಾಳಬದ್ದರಿಯ ನಿರ್ವಹಣೆ ಆಯಿತು. ಒಂದು 3 ಗಂಟೆಯ ಅವಧಿ. ಆ ಅವಧಿಯಲ್ಲಿ ಕೃಷ್ಣ ಸಂಧಾನ ಅತ್ಯಂತ ಅಮೋಘವಾಗಿ ಮೂಡಿಬಂತು. ಎಲ್ಲೂ ಲೋಪ ಇಲ್ಲ, ದೋಷವಿಲ್ಲ, ಎಲ್ಲಿ ನೋಡಿದ್ರು ಗುಣ. ಯಾವ ಕಡೆಯಲ್ಲಿ ನೋಡಿದ್ರೂ ಅಲ್ಲಿ ಒಂದು ಕಾವ್ಯ ಧರ್ಮವೇ ಎದ್ದು ಕಾಣಿಸ್ತಾ ಇತ್ತು. ನಮಗೆ ಇದು ಗೊತ್ತಾದದ್ದು, ನಾವು ಇದನ್ನ ತಾಳೆ ನೋಡುವ ಹಾಗಾಗಿದ್ದು. ಪೂಜ್ಯರಾದ SR ರಾಮಸ್ವಾಮಿಯವರು ಕೊನೆಗೆ ವಂದನಾರ್ಪಣೆಯ ಭಾಷಣ ಮಾಡಿದರು. ಕಾರ್ಯಕ್ರಮ ಮುಗಿದು ವಂದನಾರ್ಪಣೆಯ ಭಾಷಣವನ್ನೂ ಜನ ಕೇಳಿಕೊಂಡೇ ಸಾಗಿದರು. ಅವರ ವಂದನಾರ್ಪಣೆಯಲ್ಲಿ ಅಂದಿನ ತಾಳಬದ್ದರಿಯಲ್ಲಿ ವಿಶಿಷ್ಟವಾದ ವಾಕ್ಯಗಳು, ಕಾವ್ಯ ಧರ್ಮದ ಕಾವ್ಯವೇ ಆಗಿ ನಿಲ್ಲುವ ಮಾತುಗಳು ಯಾವ್ಯಾವೆಲ್ಲ ಬಂದಿವೆ ಎನ್ನುವುದನ್ನ ಅವರು ಬಹಳ ಚೆನ್ನಾಗಿ ಪಟ್ಟಿ ಮಾಡಿ ಓದಿ ಇದು ಹೀಗಿದೆ ನೋಡಿ, ಆಶುವಾದಂತಹ ಕಾವ್ಯ ನಿರ್ಮಾಣ ಇದು, ಇದೊಂದು ಕಾವ್ಯ ಶಾಲೆ ಅಂತ ಹೇಳಿ ಬಹಳ ಪ್ರಶಂಸೆಯ ಮಾತುಗಳನ್ನೆಲ್ಲ ಆಡಿದರು ಅವರು. ಅದರಿಂದ ನಮಗೆ ಒಂದು ಧನ್ಯತೆಯ ಒಂದು ಭಾವ ಮೂಡಿ ಬಂತು. ಅವತ್ತು ಎಷ್ಟೋ ಹೊಸ ವಿಷಯಗಳು, ಹೊಸದಾದ ಉಲ್ಲೇಖಗಳೆಲ್ಲ ಬಂದಿವೆ. ಪ್ರಮೇಯದ ದೃಷ್ಟಿಯಿಂದ, ಪ್ರಸಂಗದ ದೃಷ್ಟಿಯಿಂದ, ಪಾತ್ರಶಿಲ್ಪದ ದೃಷ್ಟಿಯಿಂದ ಮನನೀಯವಾದ ಸಾಕಷ್ಟು ಮಾತುಗಳು ಬಂದಿವೆ. ಕೇಡುಗರ ಒಡನಾಡಿ ಕೆಟ್ಟ, ಇವನು ಅಹಂಕಾರದ ಘನ ಮದೋನ್ಮತ್ತನಾಗಿ ಕುಳಿತಿದ್ದಾನೆ ಅಂತ ಹೇಳಿ ಚಿತ್ರಿಸುವಾಗ ವೆಂಕಟೇಶ್ವರ ಉಪಾಧ್ಯಾಯರು ಬಹಳ ಚೆನ್ನಾಗಿ ಒಂದು ಸಂಸ್ಕೃತ ಸುಭಾಷಿತದ ಒಂದು ಧೋರಣೆಯಲ್ಲಿ ಬಹಳ ಚೆನ್ನಾಗಿ ಮಾತಾಡಿದರು. ವೀಣೆಗೂ ಒಂದು ನಗಾರಿಗೂ ಇರುವ ವ್ಯತ್ಯಾಸ ಏನು ಅಂತ. ವೀಣೆಯನ್ನ ಒಳ್ಳೆ ಶ್ರುತಿ ಮಾಡಿ ತಂತಿಯನ್ನು ಮೀಟಿದರೆ ತ್ವಂ ತ್ವಂ ಅಂತ ಅದು ಆ ನಾದವನ್ನು ಹುಟ್ಟಿಸುತ್ತೆ. ನಾನು ಏನೂ ಅಲ್ಲ, ಎಲ್ಲ ನೀನು ಅಂತ ಜೀವದೇವ ಸಂವಾದವನ್ನು ಇಟ್ಟುಕೊಂಡು ಅವರು ಆಡಿದ ಮಾತು ತ್ವಂ ತ್ವಂ ಅಂತ. ಆದ್ದರಿಂದ ನೀನೇ ದೊಡ್ಡವನು, ನಿನಗೆ ನಾನು ಶರಣಾದವನು, ನಿನಗೆ ನಾನು ಭಕ್ತ ಅಂತ ಹೇಳುವ ವೀಣೆಯನ್ನು ದೇವರ ಕೋಣೆಯಲ್ಲಿ ಇಟ್ಟು ಬಾರಿಸ್ತಾರೆ. ಅದೇ ಒಂದು ನಗಾರಿಯನ್ನು ಬಾರಿಸಿದರೆ ಅಹಂ 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 ಅಂತ ಹೇಳ್ತದೆ. ಆದ್ದರಿಂದ ಅಹಂಕಾರದ ಧ್ವನಿಯನ್ನ ಹೊರಡಿಸುವ ನಗಾರಿಯನ್ನ ಊರ ಹೊರಗಡೆ ಇಡುತ್ತಾರೆ ಅಂತ ಹೇಳಿ ಬಿದರ ಹತ್ರ ಮಾತಾಡಿ ಎಂತಹ ಧ್ವನಿಪೂರ್ಣವಾಗಿ ಮಾತಾಡಿದ್ರು ಅಂದರೆ, ಈ ದುರ್ಯೋಧನನನ್ನ ಊರ ಹೊರಗೆ, ಅಹಂಕಾರಿ ಇವನನ್ನು ಊರ ಹೊರಗಿಡಬೇಕಿತ್ತು, ಅರಮನೆಯ ಒಳಗಿಟ್ಟು ನೀವು ತಪ್ಪು ಮಾಡಿದ್ದೀರಿ ಎಂಬ ಒಂದು ಧ್ವನಿಯನ್ನು ಕೊಟ್ಟರು. ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ಈಗ ನೆನಪಾದರು. ನಾವು ಆ ಮಾದರಿಯ ಒಂದು ಅರ್ಥಗಾರಿಕೆಯನ್ನು ವಿಸ್ತರಿಸಬೇಕು ಅಂತ ನಮಗೆ ಸ್ಫೂರ್ತಿ ಸಿಗ್ತದೆ. ಅಷ್ಟು ಚೆನ್ನಾಗಿ ಹೇಳಿದರು. ನನಗೂ ಉತ್ಸಾಹ ಇಮ್ಮಡಿಸಿತು. ನಿಜವಾಗಿ ಪ್ರಚೋದನೆ ಹಾಗೆ ಬರಬೇಕಾತು. ಕೌರವ ಕೃಷ್ಣನಿಗೆ ಸಮರ್ಪಣೆ ಮಾಡುವಾಗ ಧನುಜರಿಪು ನೀನಿಳೆಯ ಭಾರವ ನೊನೆಯಲ ಅವತರಿಸಿಹೆ ಮಾಯಾ ಮನುಜ ಅಂತ ಹೇಳಿ ತೊಡಗಿ ಅಲ್ಲಿ ಅವನಿಗೆ ಅರ್ಪಣೆ ಮಾಡೋದಕ್ಕೆ ಧರ್ಮರಾಜ ತನ್ನಲ್ಲಿರುವ ಧರ್ಮವನ್ನ, ನೀತಿಯನ್ನ, ತನ್ನಲ್ಲಿರುವ ವಾತ್ಸಲ್ಯವನ್ನ ನಿನಗೆ ಅರ್ಪಣೆ ಮಾಡಬಹುದು. ಹುಟ್ಟುವಾಗಲೇ ತಾಯಿಯ ಮುಸುರನ್ನು ಸೀಳಿ ನೆತ್ತರನ್ನ ಭೂಮಿಗೆ ಚೆಲ್ಲಿ ಹುಟ್ಟಿದ ನನ್ನಲ್ಲಿ ಇರುವುದು ಅಸೂಯೆ ಮಾತ್ರ, ನನ್ನಲ್ಲಿರುವುದು ಪಾಂಡವ ದ್ವೇಷ ಮಾತ್ರ. ಕೃಷ್ಣ, ನಿನಗೇನು ಅರ್ಪಣೆ ಮಾಡಲಿ, ಅರ್ಪಣೆ ಮಾಡೋದಾದ್ರೆ ಅದನ್ನೇ ಅರ್ಪಣೆ ಮಾಡ್ತೇನೆ, ಬೇರೆ ಏನು, ಯಾಕೆ ನನ್ನದಾದದ್ದನ್ನು ನಾನು ಅರ್ಪಿಸಬೇಕು ಅಂತ ಹೇಳಿ ಪಾಂಡವ ದ್ವೇಷವನ್ನ, ಒಂದು ಅಸೂಯೆಯನ್ನು, ಗರ್ಭದಿಂದಲೇ ಬಂದ ಅಸೂಯೆಯನ್ನು ಕೃಷ್ಣನಿಗೆ ಹರಿಗೆ ಅರ್ಪಣೆ ಮಾಡುವ, ದುರ್ಗುಣವನ್ನು ಅರ್ಪಣೆ ಮಾಡುವಂತಹ ಒಂದು ವಸ್ತು ಅದು, ವಿಚಾರಣೀಯವಾದಂತಹ ಒಂದು ವಸ್ತು ಅದು. ಆ ವಸ್ತುವಿನ ಉಲ್ಲೇಖ ಆಯಿತು. ಇದು ಒಂದು ನಿಜವಾಗಿ ನಮ್ಮ ದಾರ್ಶನಿಕ ಪ್ರಪಂಚದಲ್ಲಿ, ನಮ್ಮ ವಿಚಾರ ಪದ್ಧತಿಯಲ್ಲಿ ಆಲೋಚಿಸಬೇಕಾದ ಒಂದು ವಿಷಯ. ಇದನ್ನು ಅವತ್ತು ರಾಮಸ್ವಾಮಿಯವರು ಉಲ್ಲೇಖ ಮಾಡಿ ಹೇಳಿದರು. ಇಂತಹ ನವೋಲ್ಲೇಖಗಳು, ಪ್ರಮೇಯಕ್ಕೆ ಒಂದು ಹೊಸ ಕಾಂತಿಯನ್ನು ತರುವ ಮಾತುಗಳು, ಕಾವ್ಯದ ಧರ್ಮವನ್ನು ಉತ್ಕೃಷ್ಟವಾಗಿ ರೂಪಿಸುವಂತಹ ಮಾತುಗಳೆಲ್ಲ ಬಂದ ಆ ತಾಳಬದ್ದರೆ ಅದರ ಮುದ್ರಣ ಆಗಿದೆ, ಧ್ವನಿ ಮುದ್ರಣ ಆಗಿದೆ. ಅದು ಈಗಲೂ ಅದು ಬೇರೆ ಬೇರೆ ಕಡೆಯಲ್ಲಿ ಸುತ್ತಾಡ್ತಾ ಇರುತ್ತದೆ. ಅದನ್ನು ಕೇಳುಗರಿಗೆ ಅದೊಂದು ಹಬ್ಬ, ಅದು ನೆನಪಿಸಿಕೊಳ್ಳುವ ನಮಗೂ ಅದೊಂದು ಹಬ್ಬ ಆಗಿದೆ, ಒಂದು ಪರ್ವಕಾಲ ಆಗಿದೆ. ಅದನ್ನು ನಾವು ಮರೆಯಬಾರದು, ಮರೆಯಲಾರದು. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.